ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಈಗ ಸ್ನಾನ ಆತದ ನನಗೆ. ಈಗ ಸ್ವಲ್ಪ ಮಾಡ್ದೆ ಪೂಜೆ ಬರೀ ಮಾಡೋಣ. ಪೂಜೆ ಮಾಡಾಕತ್ತೀನಿ. ದೀಪ ಹಚ್ಚಿದ್ವಿ, ದೀಪತ್ತಿ ಹಚ್ಕೊಳ್ಳೋಣ. ನೋಡ್ರಿ, ಬಳ್ಳಿ ನಿಜವಲ್ತು ಏನು, ಅದಕ್ಕೆ ಸ್ವಲ್ಪ ನೆಗಡಿ ಕೋಲ್ಡು ಬಂದುಬಿಟ್ಟಿದೆ. ಮತ್ತು ಈಗ ಸ್ವಲ್ಪ ಅಡುಗೆ ಮಾಡ್ತೀನಿ ನಾನು. ಮತ್ತು ಏನು ಮಾಡ್ಬೇಕಂದ್ರೆ ಇವತ್ತೇ ಬೆಂಡೆಕಾಯಿ ಮತ್ತು ವಟಾಣಿ ಪಲ್ಯ ಮಾಡ್ತೇನೆ ರೀ. ಸ್ಟಾರ್ಟ್ ಮಾಡ್ತೇನೆ. ಓಕೆ, ನೋಡಿರಿ, ಈಗ ಬೆಂಡೆಕಾಯಿ ಪಲ್ಯ ಮಾಡೇನಿ. ನೋಡಿ ಏನು ಮಾಡಿ ತೋರಿಸ್ತೀನಿ ಅಡುಗೆ ಏನು ಮಾಡಿ ಅಂತೇಳಿ. ನೋಡಿರಿ, ಬೆಂಡೆಕಾಯಿ ಪಲ್ಯ ಮಾಡೇನಿ. ನೋಡಿರಿ, ವಟಾಣಿ ಪಲ್ಯ ಮಾಡೇನಿ. ಭಾಳ ಮಾಡಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತೀನಿ ನಾನು. ನೋಡಿರಿ, ನಿನ್ನೆ ಚಿಕನ್ ರಸ ಇತ್ತು, ಅದರ ಮೇಲೆ ಬಿಟ್ಟಿದ್ದೀನಿ ನಾನು. ನೋಡಿ, ಅನ್ನ ಮಾಡಿದ್ದೀನಿ, ಚಪಾತಿ ಮಾಡೇನಿ. ಇಷ್ಟೆಲ್ಲ ಚಪಾತಿ ಮಾಡೇನಿ ನೋಡ್ರಿ. ನಾವು ಏನು ಸ್ಪೆಷಲ್ ಅಂದರೆ, ಒಂದಿನ ಮಾಡಿದ ಅಡುಗೆ ನಾವು ಚೆಲ್ಲಂಗಿಲ್ಲ. ಬಟ್ ಒಂದ್ಸಲ ಉಳಿಯುತ್ತೆ, ಬಟ್ ನಾವು ಅಡ್ಜಸ್ಟ್ ಮಾಡಿ ಊಟ ಮಾಡಿಬಿಡ್ತೇವೆ, ಚೆಲ್ಲಂಗಿಲ್ಲ. ಅನ್ನ ಯಾವಾಗಲೂ ಏನು ಬಿಸಿ ಮಾಡಿ ಉಣ್ತೇವೆ, ಪಲ್ಯನೂ ಬಿಸಿ ಮಾಡಿ ಉಣ್ತೇವೆ, ಅದಕ್ಕೆ ಪ್ರಾಬ್ಲಮ್ ಇಲ್ಲ. ನೋಡಿ, ಇಷ್ಟೆಲ್ಲ ಮಾಡಿದ್ವಿ. ಆಮೇಲೆ ಅಡುಗೆ ಮಾಡಿ ಮತ್ತು ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛ ನೀಟಾಗಿ ಇಡಬೇಕು ಯಾವಾಗಲೂ, ಕಿಚನ್ ಯಾವಾಗಲೂ. ಮತ್ತೇನೆಂದರೆ, ನಿಮ್ಮ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತೀರಿ, ನಾನು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ.